ಗ್ರೀನ್ ಚಿಲ್ಲಿ ಹಾಕೋಣ. ಸ್ಟಾರ್ಟ್ ಮಾಡಿದೆ. ಇನ್ಸ್ಟೆಂಟ್ ಫ್ಲಾಪ್. ಚಾಪರ್ ಲಿಕಿನ್ ಇಸ್ ಬ್ಯಾಕ್. ಚಾಪರ್ ಲಿಕಿನ್. ನಮ್ಮ ಮಾಸ್ಟರ್ ಶೆಫ್ ಅವರು ಈರುಳ್ಳಿನ 4 ಭಾಗ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಕ್ಕೆ ಹೇಳ್ಕೊಟ್ಟಿದ್ದಾರೆ. ಸ್ವಲ್ಪ ಚಿಕ್ಕದ್ ಮಾಡು, ಮಿಕ್ಸಿ ಮತ್ತೆ ಹೊರ ಬಂದಿತ್ತು. ಕೈ ಹುಷಾರು, ಯಾರೇ ಏನು ಕಟ್ ಮಾಡೋದು. ನಮ್ಮಿರೋ ಮಿಕ್ಸಿಗೆ ಅದು ಹೊರ ತುರುಕ್ಬೇಕು. ಟೊಮೆಟೊನು ನಾವು ದಪ್ಪದ ಕಟ್ ಮಾಡ್ಕೋಬೇಕಾಗತ್ತೆ. ಯಾಕೆ? ಮಿಕ್ಸಿ ಮಾಡಕ್ಕೆ. ಅದೆಲ್ಲ ಮತ್ತೆ ಕೇಳ್ಬಾರ್ದು, ಆಡಿಯನ್ಸ್ ಗೊತ್ತಾಗುತ್ತೆ. ಅವ್ರ ಪರವಾಗಿ ನಾನು ಕೇಳ್ತಾ ಇದೀನೋ. ಚಿಕನ್ಗೆ ಖಾರ ಬೇಕಾ? ನಾನು ತಿನ್ನಲ್ಲ. ಯಾಕೆ ಕೂತಿದೆ ಇಲ್ಲಿ? ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಹೆಂಗ್ ಹೆಚ್ತಿ ಅಂತ ನೀನ್ ನ್ಯೂ ಇಯರ್ ರೆಸಲ್ಯೂಷನ್ ನೋಡ್ಬೇಕಣ. ನಾನು ಹೆಂಗ್ ಹೆಚ್ಕೊಂಡು ಮಾಡ್ಕೊಂತಿದ್ಯಾ ಅಂತ. ಓಕೆ, ಈರುಳ್ಳಿ ಮಿಕ್ಸಿಗೆ ಹಾಕೋಣ ಫಸ್ಟು. ಈರುಳ್ಳಿ ಹಾಕೊಂಡು ಮತ್ತು ಟೊಮೆಟೊನೂ ಮಿಕ್ಸಿಗೆ ಹಾಕ್ಕೋಬೇಕು. ಸೊ ಇದು ನನ್ನ ಸ್ಟೈಲ್ ಆಫ್ ಮೇಕಿಂಗ್ ಚಿಕನ್. ಇದು ಬೇಸಿಕ್ಲಿ ಇದು ಉತ್ತರ ಕರ್ನಾಟಕ ಮಾಡ್ತಾರೆ, ಮಿಕ್ಸಿ ಹಾಕಿ ಚಿಕನ್ ಮಾಡೋದು. ಇವ್ನ್ಯಾವನ ಸೆಡೆ ನನ್ನ ಮಗ. ಏನಿದೆ ಮಿಮಿಕ್ರಿ ಆರ್ಟಿಸ್ಟ್ ಮಾಡ. ಅದಕ್ಕೆ ಹೇಳೋದು, ಮಾಡೋ ರೀತಿ ಮಾಡಬೇಕು. ಟೊಮೆಟೊ ಜ್ಯೂಸ್ ಬೇಕಾದ್ರೆ ಸೊ ಗೈಸ್, ಈಗ ನಾವು ಮ್ಯಾರಿನೇಟ್ ಮಾಡ್ತಿದ್ದೀನಿ ಚಿಕನ್ನು. ಫಸ್ಟ್ ಈಗ ಒಂಚೂರು ಗ್ರೀನ್ ಚಿಲ್ಲಿ ಹಾಕೋಣ. ಅದು ಗ್ರೀನ್ ಇದ್ದಿದ್ದು ಆಮೇಲೆ ರೆಡ್ ಆಗುತ್ತಲ್ಲ, ಸೊ ಅದಕ್ಕೆ ರೆಡ್ ಚಿಲ್ಲಿ. ಓಕೆ, ಸೊ ರೆಡ್ ಚಿಲ್ಲಿ ಆದಮೇಲೆ ಈಗ ಉಪ್ಪು ಹಾಕೋಣ. ರುಚಿಗೆ ಎಷ್ಟು? ಹಾಂ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಉಪ್ಪು ಖಾರ ಹಾಕಿದಾದ್ಮೇಲೆ ಈಗ ಒಂಚೂರು ಚಿಕನ್ ಮಸಾಲ ಹಾಕೋಣ. ಶಕ್ತಿ ಚಿಕನ್ ಮಸಾಲೆ. ಹಾಂ, ಪ್ರೋಟೀನ್ ಮೇಲೆ ಪ್ರೋಟೀನ್ ಹಾಕ್ತಿದ್ದೀನಿ. ಈಗ ಅದಾದಮೇಲೆ ಕೊರಿಯಂಡರ್ ಪೌಡರ್ ಹಾಕ್ತಿದ್ದೀನಿ ಒಂಚೂರು. ಅದಾದಮೇಲೆ ಒಂಚೂರು ನಾನು ಮೊಸರು ಹಾಕ್ತಿದ್ದೀನಿ. ಹಾಂ, ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕು ಒಂಚೂರು. ಕತ್ರಿ ಕೊಡು, ಅದೆಲ್ಲ ಬಾಯಲ್ಲೇ ತೆಗೆದ್ರೆ ಸರಿ ಆಗಲ್ಲ. 1 ಟೀ ಸ್ಪೂನ್ ಅಷ್ಟು ಹಾಕಬೇಕು. ನಂದಿದೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಆಯಿತು. ಸೊ ಈಗೆಲ್ಲ ಹಾಕಿದ್ವಿ. ಈಗ ಯಾಕೆ ಕೈ ತೊಳೆದಿದೆ ಇದೆ. ಓಕೆ ಗಾಯ್ಸ್, ಸೊ ಸ್ಟಾರ್ಟ್ ಮಾಡೋಣ ಚಿಕನ್ ಮಾಡೋಕ್ಕೆ. ಸೊ ಫಸ್ಟು ಬೇಡ, ಅವ್ರಿಗೆ ಬೇಡ ಅಂತ ನನಗೆ ಬೇಕು ಅಷ್ಟೇ. ಈಗ ಫಸ್ಟು ಇದನ್ನ ಹಾಕೋಣ, ಆಯಿಲ್. ಓಕೆ, ಸೊ ಈಗ ಆಯಿಲ್ ಹಾಕಿ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿದೆ. ಇನ್ಸ್ಟೆಂಟ್ ಫ್ಲಾಪ್. ಇಟ್ಸ್ ಓಕೆ. ನಮ್ಮ ಬ್ರೋಜಿಗೆ ಎಲ್ಲಾ ವಿಡಿಯೋದಲ್ಲೂ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇದೆ. ಸೊ ಒಂಚೂರು ಬಿಸಿ ಆಗಲಿ. ಬಿಸಿ ಆದಮೇಲೆ ಇದನ್ನೆಲ್ಲ ಹಾಕಬೇಕು, ಆಯಿತಾ? ಇದನ್ನೆಲ್ಲ ಅಂದರೆ ನನಗೂ ಗೊತ್ತಿಲ್ಲ ಬ್ರೋ. ಈಗ ಕಾಡಿಮಮ್ ಸ್ಪೈಸಸ್.
ಕಾಡಿ ಗಾಡಿ ಕಾರ್ಡಮಮ್ ಹಾ ಕಾ ಏನಿಲ್ಲ ಬ್ರೋ ಹಾಕಿ ಇದೆಲ್ಲ Spices ಹಾಕ್ಬೇಕಷ್ಟೇ. ಹಾಂ ಸ್ಪೈಸಸ್ ಹಾಕ್ಬೇಕಷ್ಟೇ. ಹೇಳು ನಮ್ಮ ಕೂರ್ಗಿ ಸ್ಪೈಸಸ್ ಅಂತ ಹೇಳ್ಬಿಡೋದು. ಸತೀಶ್ ಕಡಬ. ಕಾಲೇಜ್ ಲೈಫಲ್ಲಂತೂ ಅಮೀರ್ ಖಾನ್ ಅಂತಾನೆ ಕರೆಯೋರು. ಇಡೀ ಕಾಲೇಜ್ಗೆ ಫಿಗರ್ ಅನ್ನೋರು. ಈಗ ಎಣ್ಣೆ ಬಿಸಿ ಆಗಿದೆ, ಸೊ ಈಗೆಲ್ಲ ಈ ಸ್ಪೈಸಸ್ ಎಲ್ಲ ಹಾಕಬೇಕು. ಚುಟು ಚುಟು ಅನ್ನತ್ತೆ. ಎಸ್, ಎಲ್ಲ ಸ್ಪೈಸಸ್ ಚೆಂದಾಗೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಸೊ ಈಗ ಅದು ಎಲ್ಲ ಒಂಚೂರು ಫ್ರೈ ಆದಮೇಲೆ ಈಗ ಆನಿಯನ್ ಏನು ಇದು ಮಾಡಿದ್ವಲ್ಲ ಮಿಕ್ಸಿಗೆ ಹಾಕಿ ಅದನ್ನು ಹಾಕೋಣ. ಒಂಚೂರು ದೂರಿಂದ ಹಾಕಿ. ಹಾಂ ಅಲ್ಲ ನನಗೇನಾಗಲ್ಲ. ಬಂದಿದ್ವಿ ಈಗ ಆಗಲ್ಲ ಅಷ್ಟೇ, ಏನು ಮಾಡಕ್ಕೆ ಬರಲ್ಲ. ಆಡ್ಕೊಂಡು ಇರೋಕ್ಕಾಗಲ್ಲ ಈಗ. ನನ್ನಲ್ಲವರ ಹೇ ಬೇಡ ಬಿಡು, ಹಾಕ್ತೀನಿ. ಸೊ ಇದನ್ನ ಈಗ ಅದು ವಾಸನೆ ಹೋಗೋ ಮಟ್ಟ ಒಂಚೂರು ಫ್ರೈ ಮಾಡ್ಕೋತೀರಿ ಎಣ್ಣೆಗೆ. ಹಾಂ ಮೂಗ್ ಹಿಗ್ಗಿಸ್ ನೋಡವ ಗೊತ್ತಾಗ. ಇವೊಂದೊಂದು ಸ್ವಲ್ಪ ಕಾಂಚಲಿ ಒಂದು ಜಾಸ್ತಿ ಅದಕ್ಕೆ. ಇನ್ನೂ ಒಂಚೂರು ಇದೆ ವಾಸನೆ. ಬ್ರೋ ವಾಸನೆ ಗೊತ್ತಾಗುತ್ತೆ, ವಾಸನೆ ಇನ್ನದು ಎಗ್ಸಾಸ್ಟ್ ಫ್ಯಾನ್ ಇದ್ರೆ ಹಿಂಗೆ ಮಾಡಕ್ ಬರಲ್ವಾ? ಈಗ ಸ್ಮೆಲ್ ಆಲ್ಮೋಸ್ಟ್ ಹೋಗಿದೆ. ಸೊ ಈಗ ಟೊಮೆಟೊ ಇದನ್ನೇನು ಮಾಡ್ಕೊಂಡಿದ್ದು ಮಿಕ್ಸಿಗೆ ಹಾಕಿ ಅದನ್ನ ಹಾಕೊಳ್ಳೋಣ. ಟೊಮೆಟೊ ಇದು ಈಗ ಒಂಚೂರು ವಾಸನೆ ಹೋಗೋ ಮಟ್ಟ ಇದನ್ನು ಇನ್ನೊಂಚೂರು ಮಾಡ್ಕೋಬೇಕು. ಟೊಮೆಟೊ ಹಸಿ ಸ್ಮೆಲ್ ಹೋಗ್ಬೇಕು. ಮೆಣಸಾಕದ್ ಮಾತ್ರ ಅಂತ ಇಲ್ಲ ಹಾಕ್ಬೋದು, ಈಗ ಏನಾಗಿಲ್ಲ. ಕಾಲ ಮಿಂಚಿಲ್ಲ. ಅದು ವಾಸನೆ ಹೋಗಕ್ಕೆ ಗಂಟೆ ಬೇಕಾ ಅಂತ. ಇಲ್ಲಿ ನಿಂತ್ಕೊಂಡು ಇದನ್ನ ಹಾಕ ಅಂತ ಹೇಳಕ್ಕಾಗಿಲ್ಲ. ನಾವು ಆಗ್ಲೇ ಹೇಳಿದ್ವಿ ತಾನೆ. ಏನೋ ವಿಡಿಯೋ ಮಾಡೋ ಇದ್ರಲ್ಲಿ ಒಂದು ಸ್ವಲ್ಪ ಮರ್ತು ಬಿಟ್ಟಿರ್ತಾರೆ ಅಂತ ತಿಳ್ಕೊಳ್ಳಲ್ಲ ಜನ. ನೀನು ಯಾವಾಗಿಂದ ಕುಕಿಂಗ್ ಮಾಡ್ತಾ ಇದೀಯ ಹೇಳು? ಕೋವಿಡ್ ಇಂದ 5 ವರ್ಷ ಆಯ್ತು. ಸೊ ಈಗ ವಾಸನೆ ಎಲ್ಲ ಹೋದ್ಮೇಲೆ ಎಲ್ಲ ಮಸಾಲ ಏನು ಖಾರ, ಉಪ್ಪು, ಕೊರಿಯಂಡರ್ ಪೌಡ್ರು ಮತ್ತು ಚಿಕನ್ ಪೌಡ್ರ್ ಹಾಕೋಣ. ಖಾರ ನಿಮಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ, ನಮಗೊಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಉತ್ತರ ಕರ್ನಾಟಕ ಮಂದಿ ಅಂತ ಹೇಳು. ಗೊತ್ತು ನಮ್ಮ ಆಡಿಯನ್ಸ್ಗೆ. ಮಾಸ್ಟರ್ ಶೆಫ್ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಹಾಗೆಲ್ಲೇ ಬಾಯಿ ಒಳ್ಳಲ್ಲ, ಇದು ರುಚಿಗೆ ತಕ್ಕಷ್ಟು ಉಪ್ಪು. ಹಾಂ, ರುಚಿಗೆ ತಕ್ಕಷ್ಟು ಉಪ್ಪು. ಆಯಿತಾ? ಅವನು ಹೇಳಿದ್ದು ಕೇಳಿದೆ. ರಾಹುಲ ಈಗ ಹೇಳಪ್ಪ. ಚೆನ್ನಾಗಿ ಮಾಡಪ್ಪ. ಮಾಡ್ತೀನಪ್ಪ. ನನ್ನ ಮಕ್ಕಳು ತಿಂದು ಕುಂದ್ರದು ಅಷ್ಟೇ ಕೆಲಸ, ಇಲ್ಲ ನಿಂತು ಹಾರಾಡೋದು ಜಾಸ್ತಿ. ಕಾಗಿ, ಪಕ್ಷಿ, ದನ ನನ್ನ ಮಗ ಎಲ್ಲ ಇದು ಚಿಕನ್ ಮಸಾಲ. ನೀನು ಮಾತಿನ ಬರದಲ್ಲಿ ಜಾಸ್ತಿ ಹಾಕಿ ಆಮೇಲೆ ಎದುರು ಬಿಡ್ತಾರೆ ಬೆಳಗ್ಗೆ. ಸ್ವಲ್ಪ ಸ್ಕೇರಿ ಇದೆ. ಇರಬೇಕು, ಹಿಂಗೆ ಇರಬೇಕು ಕಲರ್. ಹಿಂಗಿದ್ರೆ ಮುಂಚೆ ಜಲ್ದಿ ಹಿಡಿಯುತ್ತೆ, ಇಲ್ಲಕ ತಿನ್ಬೇಕಾಗತ್ತೆ. ಈಗ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆದಮೇಲೆ ಈಗ ನಮ್ಮ ಇದಕ್ಕೆ ಮಿಕ್ಸ್ ಈಗೆಲ್ಲ ಮಸಾಲ ಎಲ್ಲ ಫ್ರೈ ಆಗಿದೆ. ಸೊ ಈಗ ಹಾಕ್ಬಿಡೋಣ. ಅದ್ಯಾಕೆ ಕಣ್ಣು ಹಿಡಿತಿದ್ಯಾ ನಮ್ಮ ವ್ಯೂವರ್ಸ್ಗೆ? ಹಂಗೆ ಮಾತಾಡ್ಬೋದಾನೆ. ನೀರು ಬೀಳ್ಬೇಕಂತ ಅದಕ್ಕೆ. ನಮ್ಮಂತ ಸಿಂಗಲ್ಸ್ ಏನು ಮಾಡ್ಬೇಕು ಮತ್ತೆ? ನೀವಂತರೂ ಎಲ್ಲ ಮಿಂಗಲ್ಡು, ನಾವು ಏನೋ ಒಂದು
ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಚಿಕನಿಗೆ ಮಿಕ್ಸ್ ಆಗೋ ಮಟ ಅಳಗಾಡ್ಸ್ರಿ. ಮಿಕ್ಸ್ ಆದಮೇಲೆ ನೀರು ಹಾಕೊಳ್ಳೋದು. ಸೊ ಈಗ ನೀರು ಹಾಕೊಳ್ಳೋ ಒಂಚೂರು. ತೆಳಗೆ ಹೊತ್ತಬಾರ್ದಲ್ಲ, ಇದೆಲ್ಲ ನೀರು ಆವಿಯಾಗಿ ಹೋಗುತ್ತೆ. ತಲೆಗೆಡ್ಸ್ಕೊಬೇಡಿ ಎಷ್ಟು ಒಂದು ನೀರು. ಯಾರು ತಲೆ ಕಟ್ಸ್ಕೊಬಾರ್ದು, ಸೂಕ್ಷ್ಮವಾಗಿ ಹೇಳಿದಾರೆ ನಮ್ಮ ಬಾಸು. ಈಗ ನಮ್ಮದು ಎಲ್ಲ ಫೈನಲ್ ಮುಗ್ಸಾಕ್ ಬಂದಿದ್ದೀನಿ. ಫೈನಲ್ ಟಚ್ಚು ಕೊತ್ತಂಬರಿ ಹಾಕಿ ಮುಗಿಸ್ಬೇಕು ಅಷ್ಟೇ. ಈಗ ಸೊ ಒಂಚೂರು ಕೊತ್ತಂಬರಿ ಹಾಕಿಬಿಡೋಣ, ಆಯಿತಾ? ಸೊ ಈಗ ನಮ್ಮದು ಚಿಕನ್ ರೆಡಿಯಾಗಿದೆ. ಈಗ ತಾಟಿಗೆ ಹಾಕೊಂಡು ತಿಂತಾ ಇರೋದೆ ಪಚ ಪಚ ಅಂತ ಮಲ್ಕೋತಾ ಇರೋದೆ. ಸೊ ಗೈಸ್ ರೆಡಿಯಾಗಿದೆ, ಎಲ್ಲ ಹಾಕೊಂಡು ಕುಂತಿದ್ದೀವಿ. ಈಗ ಚಿಕನ್ ಕರಿ ಮಾಡಿದ್ದೀನಿ. ಇವ್ರು ತಿಂದು ಇನ್ನು ರಿವ್ಯೂ ಹೇಳ್ಬೇಕು ನಿಮಗೆ ಅಷ್ಟೇ. ಓಕೆ ಸ್ಟಾರ್ಟ್. ಪರೋಟ ರೆಡಿ ಇದೆ. ಮಲ್ಬಾರ್ ಪರೋಟ. ಲುಕಿಂಗ್ ಡಿಲಿಷಿಯಸ್ ಬ್ರೋ. ಆಫ್ ಕೋರ್ಸ್. ಸೊ ಲೆಟ್ಸ್ ಟೇಸ್ಟ್ ವಿತ್ ಪೀಸ್. ಸೂಪರ್. ಸಗದಾಗಿದೆಯಾ? ಕ್ರೇಜಿ ಟೇಸ್ಟು. ಚೆನ್ನಾಗಿದೆ. ಖಾರ ಉಪ್ಪು ಎಲ್ಲ ಚೆನ್ನಾಗಿದೆ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಪ್ರೂವ್ಡ್. ಯಾ ನಮ್ಮಿಬ್ರು ತಿಂತಾ ಇರ್ತೀವಿ. ನೀವು ಅಷ್ಟೊತ್ತಿಗೆ ವಿಡಿಯೋ ಮುಗಿದ್ಮೇಲೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಮನೇಲಿ ಇದನ್ನ ಟ್ರೈ ಮಾಡಿ. See you guys.